ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಈ ವಿಡಿಯೋದಲ್ಲಿ ನಾನು KPCL ಸಿಲೆಬಸ್ಗೆ ಸಂಬಂಧಪಟ್ಟಂಥ ಒಂದಿಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇರ್ತೀನಿ. ಪ್ರೀವಿಯಸ್ ಆಗಿ ನಾನು ಅಪ್ಲೋಡ್ ಮಾಡಿರೋಂಥ ವಿಡಿಯೋಸ್ ಯಾವುದಾಗಿರುತ್ತೆ KPCL ಸಿಲೆಬಸ್ಗೆ ಸಂಬಂಧಪಟ್ಟಂಥ ಬ್ರಾಂಚಸ್ಸು ಮೆಕ್ಯಾನಿಕಲ್, ಸಿವಿಲ್ ಹಾಗೂ ಟ್ರಿಪಲ್ ನಾನು ಈಗಾಗಲೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಈ ಮೂರು ಬ್ರಾಂಚ್ಗೆ ಸಂಬಂಧಪಟ್ಟಂಥವ್ರು ಇದ್ದೀರಾ, ಆ ವೀಡಿಯೋಸ್ನ ಇನ್ನೂ ನೋಡಿಲ್ವಾ, ನನ್ನ ಚಾನಲಲ್ಲಿ KPCL ಒಂದು ಫೋಲ್ಡರಲ್ಲಿ ಅಪ್ಲೋಡ್ ಆಗಿದ್ದಾವೆ. ಆ ವೀಡಿಯೋಸ್ನ ನೀವು ನೋಡಿಬಿಟ್ಟು ಸಿಲೆಬಸ್ ಏನಿದೆ ಅಂತ ತಿಳ್ಕೊಂಡು KPCL ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಸೊ ಈಗ ನಾನು ಈ ವಿಡಿಯೋದಲ್ಲಿ ECಗೆ ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚ್ಗೆ ಸಂಬಂಧಪಟ್ಟಂಥ ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀನಿ. ನೋಡಿ, ಈಗಾಗಲೇ ನಾನೆಲ್ಲ ಅಪ್ಲೋಡ್ ಮಾಡಿರೋಂಥ ವೀಡಿಯೋಸು ಡಿಪ್ಲೊಮಾ ಲೆವೆಲ್ ಇದ್ದಾವೆ. ಸೊ ಡಿಪ್ಲೊಮಾ ಲೆವೆಲ್ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಈ ವಿಡಿಯೋಸಲ್ಲಿ ನಿಮಗೆ ಸಿಲೆಬಸ್ ಅವೈಲೇಬಲ್ ಇದೆ. ಇನ್ನು ಇಂಜಿನಿಯರಿಂಗ್ ಅವರಿಗೆ ಸಂಬಂಧಪಟ್ಟಂತೆ ಅವರಿಗೆ ಸಪ್ರೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ಕನ್ಫ್ಯೂಷನ್ ಆಗೋದು ಬೇಡ. ಡಿಪ್ಲೊಮಾದವರು ಡಿಪ್ಲೊಮಾ ಲೆವೆಲ್ ಪ್ರಿಪೇರ್ ಆಗಲಿ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಲೆವೆಲ್ಗೆ ಪ್ರಿಪೇರ್ ಆಗಲಿ. ಸೊ ಈ ವಿಡಿಯೋದಲ್ಲಿ ನಾನು ಏನು ಹೇಳಬೇಕಂತಿದ್ದೀನಿ ಅದನ್ನು ಸ್ಟಾರ್ಟ್ ಮಾಡ್ತಾ ನೋಡಿ. ಸೊ ನೋಡಿ, KPCL ಸಿಲೆಬಸ್ಸು ಆ್ಯಸ್ ಪರ್ DTE 2010 ಅಂತ ಹೇಳಿರೋ ಕಾರಣದಿಂದ EC ಅವರಿಗೆ ಯಾವೆಲ್ಲ ಸಬ್ಜೆಕ್ಟ್ಸ್ ಬರುತ್ತೆ ಅಂತ ನಾವು ನೋಡೋದಾದರೆ, ಈ ಎಲ್ಲ ಸಬ್ಜೆಕ್ಟ್ಸು ನಮ್ಮ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ಕ್ಲೂಡ್ ಆಗಿರುತ್ತೆ, ಯಾವ ಆ್ಯಸ್ ಪರ್ 2010 DTE. ಸೊ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಅಂತ ನೋಡೋದಾದರೆ, ನೋಡಿ, ಇದು ಜೂನಿಯರ್ ಇಂಜಿನಿಯರ್ ಲೆವೆಲು, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇದು JE ಲೆವೆಲ್ ಆಗಿರುತ್ತೆ, ಇಂಜಿನಿಯರಿಂಗ್ ಲೆವೆಲ್ ಅಲ್ಲ. ಡಿಪ್ಲೊಮಾ ಲೆವೆಲು, ಯಾಕಂದರೆ JE ಬಂದು ಡಿಪ್ಲೊಮಾ ಲೆವೆಲ್ ಆಗಿರುತ್ತೆ. KPCL ಆ್ಯಸ್ ಪರ್ 2010 DTE ಸಿಲೆಬಸ್ ಪ್ರಕಾರ ನಾನು ಇಲ್ಲಿ ಸಬ್ಜೆಕ್ಟ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಸೊ ಯಾವ ಸಬ್ಜೆಕ್ಟ್ ಬರುತ್ತೆ ಅಂತ ನಾವು ಒಂದು ಸಲ ನೋಡೋದಾದರೆ, ಮೊದಲನೇ ಸಬ್ಜೆಕ್ಟು ಬೇಸಿಕ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ಸೊ ನಿಮಗೆ ಇದೂ ಗೊತ್ತಿರುತ್ತೆ, ಬೇಸಿಕ್ ಥಿಂಗ್ಸ್ನ ನಾವು ತಿಳ್ಕೊಂಡಿದ್ದೀವಿ ಫಸ್ಟ್ ಇಯರಲ್ಲಿ, ಫಸ್ಟ್ ಸೆಮಿಸ್ಟ್ರಲ್ಲಿ. ಸೊ ಆ ಸಬ್ಜೆಕ್ಟು ನಮಗೆ ಇಂಪಾರ್ಟೆಂಟ್, ಹಾಗಾಗಿ ಆ ಸಬ್ಜೆಕ್ಟ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಇನ್ನು ಎರಡನೇದು ನೋಡಿದ್ರೆ ಸೆಮಿ ಕಂಡಕ್ಟರ್ಸ್ ಬಗ್ಗೆ ಬೇಸಿಕ್ ಥಿಂಗ್ಸ್. ಸೊ ಸೆಮಿ ಕಂಡಕ್ಟರ್ ಬಗ್ಗೆನೂ ಬೇಸಿಕ್ ಥಿಂಗ್ಸ್ನ ನೀವು ತಿಳ್ಕೊಳ್ಳಿ ಇಲ್ಲಿ. ಸೊ ಇದನ್ನು ನಮಗೆ 2010 ಸಿಲೆಬಸಲ್ಲಿ ಒಂದು ಸಬ್ಜೆಕ್ಟ್ ಆಗಿರೋ ಕಾರಣದಿಂದ ಇದ್ರ ಬಗ್ಗೆನೂ ನೀವು ಓದಬೇಕಾಗಿರುತ್ತೆ. ಮೂರನೇ ಸಬ್ಜೆಕ್ಟ್ ನೋಡೋದಾದರೆ ಅನಲಾಗ್ ಎಲೆಕ್ಟ್ರಾನಿಕ್ಸ್. ಅದಕ್ಕೆ ಲಿಂಕ್ ಆಗಿರೋಂಥ ಇನ್ನೊಂದು ಸಬ್ಜೆಕ್ಟ್ ಯಾವುದಿದೆ, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಸೊ ಎರಡೂ ಸೇರಿದ್ರೆ ಒಂದೇ ಸಬ್ಜೆಕ್ಟ್ ಅನ್ನಂಗೆ ಇಟ್ಕೊಳ್ಬೋದು. ಬಟ್ ನಾನು ಇಂಡಿವಿಜುವಲ್ ಆಗಿ ತೊಗೊಂಡಿದ್ದೀನಿ. ನಿಮ್ಗೆ ಇಂಡಿವಿಜುವಲ್ ಆಗಿ ಸಪ್ರೇಟ್ ಬುಕ್ಸ್ನು ಅವೈಲೇಬಲ್ ಇದ್ದಾವೆ, ಅನಲಾಗ್ ಎಲೆಕ್ಟ್ರಾನಿಕ್ಸ್, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ನೀವು ಆ ಬುಕ್ಸ್ನ ತೊಗೊಂಡ್ಬಿಟ್ಟು ಪ್ರಿಪೇರ್ ಆಗ್ಬೋದು. ಸೊ ಅನಲಾಗ್ ಎಲೆಕ್ಟ್ರಾನಿಕ್ಸ್, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಎರಡೂ ಸಬ್ಜೆಕ್ಟ್ಸ್ನು ವೆರಿ ಇಂಪಾರ್ಟೆಂಟ್ ಫಾರ್ EC ಡಿಪಾರ್ಟ್ಮೆಂಟ್. EC ಬ್ರ್ಯಾಂಚ್ಗೆ ಎರಡೂ ಸಬ್ಜೆಕ್ಟ್ಸು ಕೋರ್ ಸಬ್ಜೆಕ್ಟ್ಸ್ ಆಗಿರುತ್ತೆ. ಇನ್ನು ಐದನೇ ಸಬ್ಜೆಕ್ಟ್ ಬಗ್ಗೆ ನೋಡೋದಾದರೆ ಎಲೆಕ್ಟ್ರಾನಿಕ್ ಮೆಷರ್ಮೆಂಟ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್. ಇದನ್ನು ನಿಮಗೆ ವೆರಿ ಇಂಪಾರ್ಟೆಂಟ್. ಸೊ ಎಲೆಕ್ಟ್ರಿಕಲ್ ಅವ್ರಿಗೆ ಮೆಷರ್ಮೆಂಟ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಹೇಗಿದೆಯೋ ಅದೇ ಥರನೇ EC ಅವ್ರಿಗೂ ಇದೆ. ಎರಡೂ ಸಬ್ಜೆಕ್ಟ್ಸು ಆ ಪರ್ಟಿಕ್ಯುಲರ್ ಬ್ರಾಂಚ್ಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಚೆನ್ನಾಗಿ ತಿಳ್ಕೊಳ್ಳಿ. ಅದಾಗಿ ನಂತರ ಆರನೇ ಸಬ್ಜೆಕ್ಟ್ ನೋಡಿ, ಇಲ್ಲೇನೊಂದು ಮೆನ್ಷನ್ ಮಾಡಿದ್ದಾರೆ, ಮೈಕ್ರೋ ಕಂಟ್ರೋಲರ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್. ಸೊ ಮೈಕ್ರೋ ಕಂಟ್ರೋಲರ್ ಆ್ಯಂಡ್ ಅಪ್ಲಿಕೇಶನ್ಸ್ ಬಗ್ಗೆನೂ ತಿಳ್ಕೊಳ್ಬೇಕಾಗುತ್ತೆ. ಇದೂ ಒಂದು ಸಬ್ಜೆಕ್ಟ್ ನಿಮಗೆ ಆ್ಯಸ್ ಪರ್ 2010, ಇದೂ ನಮಗೆ ಕೋರ್ ಸಬ್ಜೆಕ್ಟ್. ಸೊ ಕೋರ್ ಸಬ್ಜೆಕ್ಟ್ ಅಂದರೆ 3rd ಇಯರಲ್ಲಿ 4th ಇಯರಲ್ಲಿ ಓದಿರ್ತೀರ. ಸೊ ವೆರಿ ಇಂಪಾರ್ಟೆಂಟ್, ಆ ಸಬ್ಜೆಕ್ಟ್ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ. ಇನ್ನು ಏಳನೇ ನೋಡಿ, ಇಲ್ಲಿ ನಮಗೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಆಯಿತು, ಈಗ ಡಿಜಿಟಲ್ ಕಮ್ಯುನಿಕೇಷನ್ ಬಗ್ಗೆ ಬಂದಿದೆ. ಸೊ ಡಿಜಿಟಲ್ ಕಮ್ಯುನಿಕೇಷನು ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಸಬ್ಜೆಕ್ಟ್ ಬಗ್ಗೆನೂ ನೀವು ಇನ್ಫಾರ್ಮೇಷನ್ ಮಾಹಿತಿನ ತಿಳ್ಕೊಳ್ಬೇಕು. ಈ ಸಬ್ಜೆಕ್ಟ್ ಬಗ್ಗೆ ಇರೋ ಕಾನ್ಸೆಪ್ಟ್ಸ್ನ ಚೆನ್ನಾಗಿ ಕ್ಲಿಯಾರಿಟಿಯಾಗಿ ತಿಳ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್, ಇದನ್ನು ನಿಮಗೆ ಒಂದು ಕೋರ್ ಸಬ್ಜೆಕ್ಟ್ ಆಗಿರುತ್ತೆ. ಇನ್ನು 8ನೇ ಸಬ್ಜೆಕ್ಟ್ ಬಗ್ಗೆ ನೋಡೋದಾದರೆ ಡಾಟಾ ಕಮ್ಯುನಿಕೇಷನ್ ಆ್ಯಂಡ್ ನೆಟ್ವರ್ಕಿಂಗ್. ಡಿಜಿಟಲ್ ಕಮ್ಯುನಿಕೇಷನ್ ಬೇರೆ, ಡಾಟಾ ಕಮ್ಯುನಿಕೇಷನ್ ಬಗ್ಗೆ ಬೇರೆ. ಎರಡೂ ಸಬ್ಜೆಕ್ಟಿಗೂ ಮೈನ್ಯೂಟಾಗಿ ವ್ಯತ್ಯಾಸ ಇದೆ, ಮೈನ್ಯೂಟಾಗಿ ಅಥವಾ ಮೇಜರಾಗೂ ಡಿಫ್ರೆನ್ಸ್ ಇದೆ. ಸೊ ಎರಡೂ ಸಬ್ಜೆಕ್ಟ್ಸ್ ಬೇರೆ ಆಗಿರೋ ಕಾರಣದಿಂದ ಎರಡೂ ಸಬ್ಜೆಕ್ಟ್ಸು ಕೋರ್ ಸಬ್ಜೆಕ್ಟ್ಸ್ ಆಗಿರ್ತವೆ. ಇವುಗಳನ್ನ ನೀವು ತಿಳ್ಕೊಳ್ಳಿ, ಡಿಜಿಟಲ್ ಕಮ್ಯುನಿಕೇಷನ್, ಡಾಟಾ ಕಮ್ಯುನಿಕೇಷನ್ ಆ್ಯಂಡ್ ನೆಟ್ವರ್ಕಿಂಗ್. ಇನ್ನು 9ನೇ ಸಬ್ಜೆಕ್ಟು, ಇದು ಎಲ್ಲ ಬ್ರಾಂಚ್ಗೆ ಕಾಮನ್ ಆಗಿರುವಂಥ ಸಬ್ಜೆಕ್ಟು, BMS ಆ್ಯಂಡ್ IC. EC ಅವ್ರಿಗೂ ಇರೋ ಕಾರಣದ ಈ ಒಂದು ಸಬ್ಜೆಕ್ಟು ನಾನು ಇಲ್ಲಿ ತೊಗೊಂಡಿದ್ದೀನಿ. 2010 ಸಿಲೆಬಸಲ್ಲಿ BMS ಆ್ಯಂಡ್ IC ಫಾರ್ ECಗೂ ಇದೆ. ಹಾಗಾಗಿ ಈ ಒಂದು ಸಬ್ಜೆಕ್ಟ್ನು ನೀವು KPCL ಎಕ್ಸಾಮಿನೇಷನ್ಗೆ ಕನ್ಸಿಡರ್ ಮಾಡಬೇಕು. ಇನ್ನು 10ನೇ ಸಬ್ಜೆಕ್ಟ್ ನೋಡೋದಾದರೆ ಆರ್ಮ್ ಕಂಟ್ರೋಲರ್, ವೆರಿ ಇಂಪಾರ್ಟೆಂಟ್ ಕೋರ್ ಸಬ್ಜೆಕ್ಟ್ ಆಗಿರುತ್ತೆ ECಗೆ. ಹಾಗಾಗಿ ಈ ಒಂದು ಸಬ್ಜೆಕ್ಟ್ನು ಆ್ಯಸ್ ಪರ್ 2010 ಸಿಲೆಬಸಲ್ಲಿದೆ, ಇನ್ಕ್ಲೂಡ್ ಆಗಿದೆ. ಹಾಗಾಗಿ ಈ ಒಂದು ಸಿಲೆಬಸ್ ಬಗ್ಗೆನೂ ಅಥವಾ ಈ ಒಂದು ಸಬ್ಜೆಕ್ಟ್ ಬಗ್ಗೆನೂ ನೀವು KPCL ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ. ಇನ್ನು 11ನೇ ಸಬ್ಜೆಕ್ಟ್ ನೋಡೋದಾದರೆ ಅಡ್ವಾನ್ಸ್ಡ್ ಕಮ್ಯುನಿಕೇಷನ್. ನೋಡಿ, ಡಿಜಿಟಲ್ ಕಮ್ಯುನಿಕೇಷನ್ ಆಯಿತು, ಅದರ ಒಂದು ಕಮ್ಯುನಿಕೇಷನ್ ಅಡ್ವಾನ್ಸ್ ಆಗಿರೋ ಕಾರಣ ಒಂದು ಸಬ್ಜೆಕ್ಟ್ ಇದೆ ಅಡ್ವಾನ್ಸ್ಡ್ ಕಮ್ಯುನಿಕೇಷನ್ ಅಂತೇಳಿ. ಈ ಒಂದು ಸಬ್ಜೆಕ್ಟ್ ಬಗ್ಗೆನೂ ನೀವು ತಿಳ್ಕೊಳ್ಬೇಕಾಗುತ್ತೆ. ಅಡ್ವಾನ್ಸ್ಡ್ ಕಮ್ಯುನಿಕೇಷನ್ ಈಸ್ ಆಲ್ಸೋ ಕೋರ್ ಸಬ್ಜೆಕ್ಟ್ ಫಾರ್ ಎಲೆಕ್ಟ್ರಾನಿಕ್ಸ್ ಬ್ರಾಂಚ್. ಅದಾದ ನಂತರ 12ನೇ ಸಬ್ಜೆಕ್ಟ್ ನೋಡೋದಾದರೆ ಅಪ್ಲಿಕೇಶನ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ನೀವೇನೆಲ್ಲ ಇಲ್ಲಿಷ್ಟು ಸಬ್ಜೆಕ್ಟ್ಸ್ ಓದಿರ್ತೀರ, ಇದರ ಒಂದು ಅಪ್ಲಿಕೇಶನ್ಸ್ಗೂ ಸಂಬಂಧಪಟ್ಟಂಥ ಒಂದು ಸಬ್ಜೆಕ್ಟ್ ಇರುತ್ತೆ, ಅಪ್ಲಿಕೇಶನ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತೇಳಿ. ಇದೂ ಒಂದು ಕೋರ್ ಸಬ್ಜೆಕ್ಟ್ ಆಗಿರುತ್ತೆ. ಇದರ ಬಗ್ಗೆ ನೀವು KPCL ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ. 2010ರಲ್ಲಿ ಇದು ಒಂದು ಸಬ್ಜೆಕ್ಟು ಇನ್ಕ್ಲೂಡ್ ಆಗಿರುತ್ತೆ. ಇಷ್ಟೇನಾ ಸರ್ ಅಂತಂದರೆ ಇಲ್ಲ, ಇನ್ನೂ ಕೆಲವು ಸಬ್ಜೆಕ್ಟ್ಸ್ ಇದ್ದಾವೆ. ಸೊ ಆ ಸಬ್ಜೆಕ್ಟ್ಸ್ನ ಇಲ್ಲಿ ನೀವು ನೋಡ್ಬೋದು ನೆಕ್ಸ್ಟ್ ಸ್ಲೈಡಲ್ಲಿ. ಇಂಡಸ್ಟ್ರಿಯಲ್ ಆಟೋಮೇಷನ್, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಕೋರ್ ಸಬ್ಜೆಕ್ಟ್ ಫಾರ್ ಎಲೆಕ್ಟ್ರಾನಿಕ್ಸ್ ಬ್ರಾಂಚ್. ಹಾಗಾಗಿ ಈ ಸಬ್ಜೆಕ್ಟ್ ಬಗ್ಗೆನೂ ನೀವು ತಿಳ್ಕೊಳ್ಬೇಕು. ನಮ್ಮ KPCL ಎಕ್ಸಾಮ್ಗೆ ಇದೂ ಒಂದು ಮೇಜರ್ ಸಬ್ಜೆಕ್ಟ್. ಸೊ ನಾನು ಏನೆಲ್ಲ ನಿಮಗೆ ಕೋರ್ ಸಬ್ಜೆಕ್ಟ್, ಮೇಜರ್ ಸಬ್ಜೆಕ್ಟ್ಸ್ ಅಂತ ಹೇಳ್ತೀನಿ. ಸೊ ನಿಮ್ಗೆ ಆ ಸಬ್ಜೆಕ್ಟ್ಸಿಂದ ಮೇಜರ್ ಮಾರ್ಕ್ಸ್ ಫೆಚ್ ಆಗುತ್ತೆ. ಸೊ ಆ ಸಬ್ಜೆಕ್ಟಿಂದನೇ ಮ್ಯಾಕ್ಸಿಮಮ್ ಕ್ವಶನ್ಸ್ನೂ ಅರೈಸ್ ಆಗೋದು. ಹಾಗಾಗಿ ಆ ಒಂದು ಸಬ್ಜೆಕ್ಟ್ಸ್ ಮೇಲೆ ಎಕ್ಸ್ಟ್ರಾ ಫೋಕಸ್ ಮಾಡಿ ಚೆನ್ನಾಗಿ ಪ್ರಿಪೇರ್ ಆಗಿ ಆ ಸಬ್ಜೆಕ್ಟಿಂದ ಬರುವಂಥ ಮಾರ್ಕ್ಸ್ನ
ಕೈಯಿಂದ ಬಿಟ್ಕೊಳ್ಳೋಕೆ ಹೋಗಬೇಡಿ. ಇನ್ನು 14ನೇ ಸಬ್ಜೆಕ್ಟು ಎಂಬೆಡೆಡ್ ಸಿಸ್ಟಮ್, ಟ್ರಿಪಲ್ ಎವರೆಗೂ ಇತ್ತು, ಇಲ್ಲಿ EC ಇದೆ. ಹಾಗಾಗಿ ಈ ಒಂದು ಸಬ್ಜೆಕ್ಟು ಎರಡೂ ಬ್ರಾಂಚಸ್ಗೂ ಕಾಮನ್ ಆಗಿರೋ ಕಾರಣದಿಂದ ನೀವು ಇದನ್ನು ತರೋವಾಗಿ ಪ್ರಿಪೇರ್ ಆಗಬೇಕಾಗುತ್ತೆ. ಇಲ್ಲಿಂದ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅರೈಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡಿ 15ನೇ ಸಬ್ಜೆಕ್ಟು PCB ಮತ್ತು PLC ಥಿಯರಿ ಅಂತೇಳಿ. ಇದು ನಿಮಗೆ ಸಬ್ಜೆಕ್ಟ್ ಇಲ್ಲ, ಬಟ್ ಕ್ವಶನ್ಸ್ ಇಲ್ಲಿ ಅರೈಸ್ ಆಗಿರೋ ಕಾರಣದಿಂದ PCBs ಬಗ್ಗೆ ಮತ್ತು PLCs ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಯಾಕಂದರೆ ಎಕ್ಸಾಮ್ಗೆ ಈ ಎರಡು ಕಾನ್ಸೆಪ್ಟ್ಸ್ನು ನಮ್ಗೆ ಇಂಪಾರ್ಟೆಂಟ್. ಇಲ್ಲಿಂದನೂ ನಿಮಗೆ ಕ್ವಶನ್ಸು ಅರೈಸ್ ಆಗಿದ್ದಾವೆ. ಹಾಗಾಗಿ PCB ಥಿಯರಿ ಆ್ಯಂಡ್ PLC ಥಿಯರಿ ಒಂದಿಷ್ಟು ಬೇಸಿಕ್ ಥಿಯರಿಯನ್ನು ತಿಳ್ಕೊಳ್ಳಿ. ಅದಾಗಿ ನಂತರ 16ನೇ ನೋಡಿ ಮೆಡಿಕಲ್ ಎಲೆಕ್ಟ್ರಾನಿಕ್ಸು. ಇದು ನೀವು ಡಿಪ್ಲೊಮಾದಲ್ಲಿ ಎಲೆಕ್ಟಿವ್ ಸಬ್ಜೆಕ್ಟ್ ಆಗಿ ತೊಗೊಂಡಿರ್ತಾರೆ ಕೆಲವರು, ಬಟ್ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಇವತ್ತು ಬೂಮಿಂಗಲ್ಲಿರೋ ಕಾರಣದಿಂದ ಮೆಡಿಕಲ್ ಎಲೆಕ್ಟ್ರಾನಿಕ್ಸು ಒಂದು ಕೋರ್ ಸಬ್ಜೆಕ್ಟ್ ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದು EC ಅವರಿಗೆ. ಹಾಗಾಗಿ ಈ ಒಂದು ಬ್ರ್ಯಾಂಚ್ ಬಗ್ಗೆನೂ ಅಥವಾ ಈ ಒಂದು ಸಬ್ಜೆಕ್ಟ್ ಬಗ್ಗೆನೂ ನೀವು ಏನಾಗಬೇಕಾಗುತ್ತೆ, ಪ್ರಿಪೇರ್ ಆಗಬೇಕಾಗುತ್ತೆ. ಈ ಸಬ್ಜೆಕ್ಟು ಆ್ಯಸ್ ಪರ್ 2010 ಸಿಲೆಬಸ್ಸು ನಿಮಗೆ ಸಿಲೆಬಸ್ಸಲ್ಲಿ ಇನ್ಕ್ಲೂಡ್ ಆಗಿದೆ. ಹಾಗಾಗಿ KPCL ಎಕ್ಸಾಮ್ಗೆ ಈ ಒಂದು ಸಬ್ಜೆಕ್ಟ್ನ ನಾನು ತೊಗೊಂಡಿದ್ದೀನಿ. ಇನ್ನು 17ನೇ ಸಬ್ಜೆಕ್ಟ್ ನೋಡೋದಿದ್ರೆ ಅಡ್ವಾನ್ಸ್ ಮೈಕ್ರೋ ಪ್ರೊಸೆಸರ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಮೈಕ್ರೋ ಕಂಟ್ರೋಲರ್ ಆ್ಯಂಡ್ ಮೈಕ್ರೋ ಪ್ರೊಸೆಸರ್ ಎರಡೂ ಕೋರ್ ಸಬ್ಜೆಕ್ಟ್ಸ್, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್. ಹಾಗಾಗಿ ಈ ಸಬ್ಜೆಕ್ಟ್ಸ್ ಬಗ್ಗೆ ನೀವು ಮ್ಯಾಕ್ಸಿಮಮ್ ಕ್ವಶನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಎರಡು ಸಬ್ಜೆಕ್ಟ್ಸ್ನ ನೀವು ಮೇಜರ್ ಸಬ್ಜೆಕ್ಟ್ಸ್ ಅಂತ ತೊಗೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ, ಯಾಕಂದರೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಇಲ್ಲಿಂದನೂ ಅರೈಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡಿ ಕಂಪ್ಯೂಟರ್ ಪ್ರೋಗ್ರಾಮಿಂಗ್. ಯಾವುದಿದು? C ಪ್ರೋಗ್ರಾಮಿಂಗ್, ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್, ಬೇಸಿಕ್ಸ್ ಆಫ್ C ಪ್ರೋಗ್ರಾಮಿಂಗ್ ಬಗ್ಗೆ ಒಂದಿಷ್ಟು ಬೇಸಿಕ್ ಫ್ಯಾಕ್ಟ್ಸ್ನ ತಿಳ್ಕೊಳ್ಳಿ. ಯಾಕಂದರೆ ಎಕ್ಸಾಮಲ್ಲಿ ಈ ಒಂದು ಸಬ್ಜೆಕ್ಟಿಂದನೂ ಕ್ವಶನ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಇನ್ನು 19ನೇ ಸಬ್ಜೆಕ್ಟ್ ನೋಡಿದ್ರೆ ಮ್ಯಾಟ್ಲ್ಯಾಬ್. ಏನಿದು? ಮ್ಯಾಟ್ಲ್ಯಾಬಲ್ಲೂ ಅಷ್ಟೇ. ಇಲ್ಲಿ ನೀವು ದೊಡ್ಡ ಪ್ರೋಗ್ರಾಮ್ಸ್ ಎಲ್ಲ ಬರೆಯಿದ್ದು ಎಕ್ಸಿಕ್ಯೂಟ್ ಮಾಡಿ ಸಿಮ್ಯುಲೇಷನ್ ಮಾಡೋಂಥ ಅವಶ್ಯಕತೆ ಇರಲ್ಲ. ಇಲ್ಲಿ ಜಸ್ಟ್ ಮ್ಯಾಟ್ಲ್ಯಾಬಿನ ಒಂದು ಥಿಯರಿಟಿಕಲ್ ಕಾನ್ಸೆಪ್ಟ್ಸ್ ಏನಿರುತ್ತೆ ಅವುಗಳನ್ನ ನೀವು ತಿಳ್ಕೊಂಡ್ರೆ ಸಾಕು. ಸೊ ಈ C ಪ್ರೋಗ್ರಾಮಿಂಗ್, ಮ್ಯಾಟ್ಲ್ಯಾಬ್ ಏನಿದೆಲ್ಲ ಬೇಸಿಕ್ಸ್. ಇಲ್ಲಿ ನಾನು ಹೇಳ್ತಿರೋದು ಬೇಸಿಕ್ಸ್. ಫಸ್ಟ್ ಸಬ್ಜೆಕ್ಟ್ ಇತ್ತು ಬೇಸಿಕ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂತೇಳಿ, ಅದನ್ನು ಬೇಸಿಕ್ಸ್ ಆಗಿ ತಿಳ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಬೇಸಿಕ್ ಅಂತ ವರ್ಡ್ ಯೂಸ್ ಮಾಡಿರೋ ಕಾರಣದಿಂದ ಆ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ಬೇಸಿಕ್ ಟಾಪಿಕ್ಸ್ನ, ಬೇಸಿಕ್ ಕಾನ್ಸೆಪ್ಟ್ನ ತಿಳ್ಕೊಳ್ಳಿ. ಆ ಕಾನ್ಸೆಪ್ಟ್ಸಿಂದನೇ ನಿಮಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. ಹಾಗಾಗಿ ಈ ಸಬ್ಜೆಕ್ಟ್ಸ್ನ ಇನ್ಡೆಪ್ತ್ ಆಗಿ ಓದೋಂಥ ಅವಶ್ಯಕತೆ ಇರಲ್ಲ. ಬೇಸಿಕ್ಸ್ ಆಫ್ C ಪ್ರೋಗ್ರಾಮಿಂಗ್, ಬೇಸಿಕ್ಸ್ ಆಫ್ ಮ್ಯಾಟ್ಲ್ಯಾಬ್ ಆ್ಯಂಡ್ ಬೇಸಿಕ್ಸ್ ಆಫ್ ವೆರಿಲಾಗ್ ಎಲೆಕ್ಟ್ರಾನಿಕ್ಸ್. ಸೊ ಈ ವೆರಿಲಾಗ್ ಎಲೆಕ್ಟ್ರಾನಿಕ್ಸ್ ಬಗ್ಗೆಯೂ ನೀವು ಬೇಸಿಕ್ಸಾಗಿ ತಿಳ್ಕೊಳ್ಬೇಕಾಗುತ್ತೆ. ಸೊ ಯಾವೆಲ್ಲ ಬೇಸಿಕ್ಸ್ ಅಂತ ಮೆನ್ಷನ್ ಮಾಡಿದ್ದೀನಿ, ಇನ್ನೊಂದ್ಸಲ ಹೇಳ್ತೀನಿ, ಬೇಸಿಕ್ಸ್ನ ತಿಳ್ಕೊಳ್ಳಿ, ಇನ್ಡೆಪ್ತ್ ಬೇಕಾಗಿಲ್ಲ. ಹಾಗಂತ ನೋಡಿದಾಗ ನಿಮಗೆ ಈ ಎಲ್ಲ ಸಬ್ಜೆಕ್ಟ್ಸ್ ಮೇಲೆ ಒಂದು 4 to 8 hours ಸ್ಪೆಂಡ್ ಮಾಡಿದ್ರೆ ಸಾಕು. ಯಾಕಂದರೆ ಬೇಸಿಕ್ಸ್ ನಿಮಗೆ ಬೇಗನೆ ಅರ್ಥ ಆಗಬೇಕಂದ್ರೆ ಒಂದಿಷ್ಟು ಟೈಮ್ ಆದರೂ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ 4 to 8 hours ಅಷ್ಟು ಸಿಲೆಬಸ್ ಏನಿದೆ ಬರುತ್ತೆ ಅಷ್ಟನ್ನು ಕ್ಲಿಯರಾಗಿ ತಿಳ್ಕೊಳ್ಳಿ. ಆದಷ್ಟು ಈ ಸಬ್ಜೆಕ್ಟ್ಸ್ ಮೇಲೆ ಒಂದಿಷ್ಟು MCQಸ್ನು ಸಾಲ್ವ್ ಮಾಡಿ. ಯಾಕಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಅವೆಲ್ಲವೂ ನಿಮಗೆ ಇಂಪಾರ್ಟೆಂಟ್ ಆಗ್ಬೋದು. ಅಲ್ಲಿಂದ ನಿಮಗೆ ಕ್ವಶನ್ಸ್ ಅರೈಸ್ ಆಗ್ಬೋದು. ಸೊ ಇಷ್ಟು ಸಬ್ಜೆಕ್ಟ್ಸು ನಮ್ಮ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚಿಗೆ ಇರುವಂಥದ್ದು. ಸೊ ಈ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅವರಿಗೆ ಸಪರೇಟ್ ಆಗಂತ ವೇಕೆನ್ಸೀಸ್ ಕಾಲ್ ಮಾಡಿಲ್ಲ. ಟ್ರಿಪಲ್ ಏನು ವೇಕೆನ್ಸೀಸ್ ಇದೆ ಅದರಲ್ಲಿ ಒಂದಿಷ್ಟು ವೇಕೆನ್ಸೀಸ್ನ EC ಅವ್ರು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಆಟೋಮೊಬೈಲರ್ಗೂ ಅಷ್ಟೇ ಮೆಕ್ಯಾನಿಕಲಲ್ಲಿ ಒಂದಿಷ್ಟು ವೇಕೆನ್ಸೀಸ್ನ ಆಟೋಮೊಬೈಲ್ ಅವ್ರು ಕೊಟ್ಟಿದ್ದಾರೆ. ಸೊ ನೀನು ನೆಕ್ಸ್ಟ್ ವೀಡಿಯೋದಲ್ಲಿ ಆಟೋಮೊಬೈಲ್ ಬ್ರಾಂಚಿಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಕಾಪಿನ ಅಪ್ಲೋಡ್ ಮಾಡ್ತೀನಿ. ಸೊ ಆ ಸಿಲೆಬಸಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಬರುತ್ತೆ ಅಂತ ನೋಡಿಕೊಂಡು ನೀವು ಅದಕ್ಕೆ ತಕ್ಕಂತೆ ಪ್ರಿಪೇರ್ ಆಗ್ತಾ ಹೋಗಿ. ಸೊ ಈ ವಿಡಿಯೋದಲ್ಲಿ ನಾನು ಏನಾದರೂ ಸಬ್ಜೆಕ್ಟ್ಸ್ನ ಬಿಟ್ಟಿದ್ದೀನಿ ಅಥವಾ ಯಾವುದಾದ್ರೂ ಎಕ್ಸ್ಟ್ರಾ ಸಬ್ಜೆಕ್ಟ್ನ ಇನ್ಕ್ಲೂಡ್ ಮಾಡಿದ್ದೀನಿ ಅಂತ ನಿಮ್ಗೆ ಅನಿಸ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆ ಕಮೆಂಟ್ಗೆ ತಕ್ಕಂತೆ ನಾನು ನಿಮಗೆ ರಿಪ್ಲೈ ಕೊಟ್ಟಿದ್ದೀನಿ. ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ಡೌಟ್ಸ್ನ ನಾನು ಕ್ಲಿಯರ್ ಮಾಡಿರ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇನ್ನೂ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾನು ನಿಮಗೆ ಆ ಕಮೆಂಟ್ನ ನೋಡಿಕೊಂಡು ರಿಪ್ಲೈ ಮಾಡ್ತೀನಿ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.